ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಜಯ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನೀವೇನಾದರೂ ಲೇಬರ್ ಕಾರ್ಡ್ ಹೊಂದಿದರೆ ಲೇಬರ್ ಕಾರ್ಡ್ ಇರ್ತಕ್ಕಂಥ ಎಲ್ಲರೂ ಈ ವಿಡಿಯೋನ ನೋಡಿ. ಯಾಕಂದರೆ ಈಗ ಹಳೆ ಲೇಬರ್ ಕಾರ್ಡ್ ಬಂದಾಗಿದೆ ಸ್ನೇಹಿತರೆ. ಹೊಸ ಲೇಬರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಲೈವ್ ಆಗಿ ಒಂದು ಅರ್ಜಿಯನ್ನು ಹಾಕಿ ಯಾವ ರೀತಿ ಫಿಲಪ್ ಮಾಡ್ಕೋದು, ನೀವೇ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನಿಮ್ಮದೇನಾದರೂ ಲೇಬರ್ ಕಾರ್ಡ್ ಇದ್ದರೆ ನೀವೇ ಅದನ್ನು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸ್ನೇಹಿತರೆ ನೋಡೋಣ ಅದನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತೇಳಿ. ಮೊಬೈಲ್ನಲ್ಲಿ ಲೇಬರ್ ಕಾರ್ಡ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ಈ ಥರ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಅಂತೇಳಿದೆ ನೋಡಿ. ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಿ, ಹಳೆ ಲೇಬರ್ ಕಾರ್ಡ್ ಮೇಲ್ಗಡೆ ಇರುತ್ತೆ ಆ ಸಂಖ್ಯೆಯನ್ನು ಹಾಕಿ, ಅದರ ರೆಫರೆನ್ಸ್ ನಂಬರ್ ಒಂದು ಇರುತ್ತೆ ಅದರ ಕೆಳಗಡೆ. ಆ ರೆಫರೆನ್ಸ್ ನಂಬರನ್ನು ಹಾಕಿ ವೆರಿಫೈ ಅಂತೇಳಿ ಕೊಡಿ. ವೆರಿಫೈ ಆಗುತ್ತೆ. ವೆರಿಫೈಡ್ ಸಕ್ಸಸ್ಫುಲ್ ಅಂತೇಳಿ ಬಂತು ನೋಡಿ. ಇಲ್ಲಿ ನಿಮ್ಮ ಹತ್ರ ಇರತಕ್ಕಂಥ ಮೊಬೈಲ್ ನಂಬರನ್ನು ಹಾಕಿ. ಇವಾಗ ನಿಮ್ಮ ಹತ್ರ ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಜನ್ರೇಟ್ OTP ಅಂತೇಳಿ ಕೊಡಿ. ಒಂದು 6 ಸಂಖ್ಯೆ ಇರತಕ್ಕಂಥ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತೇಳಿ ಕೊಡಿ. ಅದಾದಮೇಲೆ ಈ ಥರ ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಇರತಕ್ಕಂಥ ಮೊಬೈಲ್ಗೆ ಒಂದು OTP ಹೋಗುತ್ತೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡ್ಕೊಂಡ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು 6 ಸಂಖ್ಯೆ OTP ಬಂದಿರುತ್ತೆ. ಆ OTPಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಹೇಳ್ಕೊಡಿ. ಈ ಸಬ್ಮಿಟ್ ಅಂತೇಳಿ ಕೊಟ್ಟ ಮೇಲೆ ಮತ್ತು ವೆರಿಫೈ ಅಂತೇಳಿ ಬರುತ್ತೆ ಸ್ನೇಹಿತರೆ. ಸಬ್ಮಿಟ್ ಆದ್ರೂ ಒಂದು ಸ್ವಲ್ಪ ವೇಟ್ ಮಾಡ್ತಾಯಿದೆ, ಸರ್ವರ್ ಸ್ಲೋ ಇರೋದ್ರಿಂದ. ನೋಡಿ ಈ ಥರ ವೆರಿಫೈಡ್ ಅಂತೇಳಿ ಬಂತು. ಆಧಾರ್ ವೆರಿಫೈಡ್, ನೇಮ್ ಮ್ಯಾಚ್ಡ್ ಹ್ಯಾಸ್ ಪರ್ ಆಧಾರ್ ವೆರಿಫೈಡ್ ಅಂತೇಳಿ ಬಂತು ನೋಡಿ. ಫಸ್ಟಿಗೆ ಇಲ್ಲಿ ರೆಸಿಡೆನ್ಸಿ ಓನ್ಡ್ ಅಥವಾ ನೀವು ರೆಂಟಲ್ ಇದ್ದರೆ ರೆಂಟಲ್ ತೊಗೊಳ್ಳಿ. ಕರ್ನಾಟಕ ಮತ್ತು ನಿಮ್ಮ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅಂತ ತೊಗೊಳ್ಳಿ. ತಾಲೂಕು ತೊಗೊಳ್ಳಿ. ನಿಮ್ಮದು ಯಾವುದು ಗ್ರಾಮ ಪಂಚಾಯಿತಿ ಬರುತ್ತಲ್ಲ ಆ ಪಂಚಾಯಿತಿಯನ್ನು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ. ಆಮೇಲೆ ಇಲ್ಲಿ ಏರಿಯಾ ಬರುತ್ತೆ. ಆ ಪಂಚಾಯತ್ ಒಳಗಡೆ ಎಷ್ಟು ಏರಿಯಾ ಇರುತ್ತೆ. ಆಮೇಲೆ ನಿಮ್ಮದು ಸ್ಟ್ರೀಟ್ ಏನಾದರೂ ಅಲ್ಲಿ ಏರಿಯಾ ಹೆಸರು ಮತ್ತು ಏರಿಯಾ ಅಡ್ರೆಸ್ ಇದ್ರೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಕೆಲವೊಂದು ಕಡೆ ಓಣಿ ಇರುತ್ತೆ, ಆ ಓಣಿ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ಸ್ಟ್ರೀಟ್, ರೋಡ್ ನೇಮ್, ಆಮೇಲೆ ಹೌಸ್ ಬಿಲ್ಡಿಂಗ್ ನಂಬರ್ ಇದ್ದರೆ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಿಲ್ಡಿಂಗ್ ನೇಮ, ಲ್ಯಾಂಡ್ ಮಾರ್ಕ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಒಂದು ಪಿನ್ ಕೋಡ್, ನಿಮ್ಮ ಪಿನ್ ಕೋಡನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನಿಮ್ಮದು ಹಳೆ ಲೇಬರ್ ಕಾರ್ಡ್ ಇರುತ್ತಲ್ಲ ಅದನ್ನು ನೀವು ಮೊದಲಿಗೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲಿ ಅಪ್ಲೋಡ್ ಅನ್ನೋದೊಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪಿನ್ ಕೋಡ್ ಆದ ನಂತರ ಅಪ್ಲೋಡ್ ಅನ್ನೋ ಒಂದು ಆಪ್ಷನ್ ಇದೆ, ಗ್ರೀನ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹಳೆಯ ಇಲ್ಲಿ ಬಂತು ನೋಡಿ. ನಿಮ್ಮ ಹಳೆಯ ಲೇಬರ್ ಕಾರ್ಡನ್ನು ಏನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಅಪ್ಲೋಡ್ ಕೊಡಿ. ಈ ಥರ ಬರುತ್ತೆ. ಇದಾದಮೇಲೆ ನಿಮ್ಮದು ಕಾಸ್ಟ್ ಯಾವುದು ಕ್ಯಾಟಗರಿ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ದು ಏನಾದರೂ ಆಯುಷ್ಮಾನ್ ಕಾರ್ಡ್ ಇದ್ದರೆ ಅದನ್ನು ಎಸ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಯಾವ ಕಾಸ್ಟ್ ಇದೆ ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಜನರಲ್, OBC, SC, ST ಯಾವುದಿದೆಲ್ಲ. ಆಮೇಲೆ ರೀಜ್ನಲ್, ಹಿಂದೂ, ಮುಸ್ಲಿಮ್. ಆಮೇಲೆ ನಿಮ್ಮದು ಹಳೇದು ಲೇಬರ್ ಕಾರ್ಡಲ್ಲಿ ವರ್ಕ್ ಏನಿರುತ್ತಲ್ಲ ಅದನ್ನು ನೋಡ್ಕೊಳ್ಳಿ. ಅದೇ ವರ್ಕನ್ನು ಇಲ್ಲಿ ಹಾಕಿ ಆದ ನಂತರ ನೆಕ್ಸ್ಟ್ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ ನೋಡಿ. ನಿಮ್ಮ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ಅಥವಾ ವೈಫ್ ಇದ್ದರೆ ವೈಫ್, ಅವ್ರ ಹೆಸರನ್ನು ಹಾಕ್ಕೊಳ್ಳಿ. ಆಧಾರ್ನಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಹಾಕ್ಕೊಳ್ಳಿ. ಅಂದರೆ ಅದಕ್ಕೆ ಮ್ಯಾಚ್ ಆದರೆ ಮಾತ್ರ ಅರ್ಜಿ ತೊಗೊಳುತ್ತೆ, ಇಲ್ಲಾಂದ್ರೆ ಅರ್ಜಿ ತೊಗೊಳ್ಳೋದಿಲ್ಲ. ನಿಮ್ಮ ಹಸ್ಬೆಂಡ್ ನೇಮ ಅಥವಾ ವೈಫ್ ಇದ್ದರೆ ವೈಫ್ ನೇಮ ಅದನ್ನು ಹಾಕ್ಕೊಳ್ಳಿ. ಫಸ್ಟ್ ನೇಮ, ಲಾಸ್ಟ್ ನೇಮ, ಮಿಡ್ಲ್ ನೇಮ್ ಎಲ್ಲ ಹಾಕ್ಕೊಂಡು ಆಮೇಲೆ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. 12 ಸಂಖ್ಯೆಯ ಆಧಾರ್ ನಂಬರ್. ಇದಾದ ನಂತರ ನಿಮ್ಮ ಆಧಾರ್ ಸಂಖ್ಯೆ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ.
ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಅವ್ರು ಏನು ವರ್ಕ್ ಮಾಡ್ತಾರೆ ಆ ವರ್ಕನ್ನು ಹಾಕಿ ವರ್ಕಿಂಗ್ ಅಂತೇಳಿ ಹಾಕಿದ್ರೆ ಅವ್ರದ್ದು ಎಜುಕೇಷನ್ ಏನಾಗಿರುತ್ತಲ್ಲ ಅದನ್ನು ಹಾಕಿ ಮತ್ತು ನಾಮಿನಿಯನ್ನು ಅವ್ರನ್ನ ಮಾಡ್ಕೋಬೋದು ನೀವು. ನೆಕ್ಸ್ಟ್ 2 ಮೆಂಬರ್ ಕೆಳಗಡೆ ತೊಗೊಂಡಾದ್ಮೇಲೆ ನಿಮ್ಮ ಮಕ್ಕಳಿದ್ರೆ ಆ ಮಕ್ಕಳ ಡೀಟೇಲ್ಸನ್ನು ಹಾಕ್ಕೊಳ್ಳಿ. ಹೆಣ್ಣು ಮಗು ಇದ್ದರೆ ಡಾಕ್ಟರ್ ಅಂತೇಳಿ ತೊಗೊಳ್ಳಿ. ಒಂದು ವೇಳೆ ಗಂಡು ಮಗು ಇದ್ದರೆ ಸಣ್ಣ ಅಂತೇಳಿ ತೊಗೊಳ್ಳಿ. ಡಾಕ್ಟ್ರ್ ಅವ್ರ ಫಸ್ಟ್ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ನೇಮ್ ಆದ ನಂತರ ನೆಕ್ಸ್ಟ್ ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಧಾರದಲ್ಲಿ ಮಿಡಲ್ ನೇಮ್ ಇದ್ದರೆ ಅವ್ರದ್ದು ಒಂದು ವೇಳೆ ಆ ಮಿಡಲ್ ನೇಮನ್ನು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟ್ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆಧಾರ್ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ಅವ್ರದ್ದು ಆಧಾರ್ ಸಂಖ್ಯೆ ಆದ ನಂತರ ಅವ್ರ ಮುಂದೆ ಅವರ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ಅವ್ರದ್ದು ಆಧಾರಲ್ಲಿ ಏನು ಇದೆ ಅಲ್ಲ ಡೇಟ್ ಆಫ್ ಬರ್ತ್, ಆ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಓಕೆ ಅಂತೇಳಿ ಕೊಡಿ. ಡೇಟ್ ಆಫ್ ಬರ್ತನ್ನು ಫಿಲಪ್ ಮಾಡಿದ ಮೇಲೆ ಕೆಳಗಡೆ ಅವ್ರು ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಅಂತೇಳಿ ಹಾಕ್ಕೊಳ್ಳಿ. ಅವ್ರು ಏನು ಏಜು ಪ್ರೈಮರಿ, ಸೆಕೆಂಡ್ರಿ, SLC, PUC ಅದನ್ನು ಹಾಕ್ಕೊಳ್ಳಿ. ಅದನ್ನು ಮತ್ತೆ ನೆಕ್ಸ್ಟ್ 2 ಫ್ಯಾಮ್ಲಿ ಮತ್ತು ಇನ್ನೊಬ್ಬರು ಇದ್ರೆ ನೆಕ್ಸ್ಟ್ ಮತ್ತೆ 2 ಫ್ಯಾಮ್ಲಿ ತೊಗೊಳ್ಳಿ. ಸಣ್ಣ ಇದ್ರೆ ಸಣ್ಣ, ಡಾಕ್ಟ್ರ್ ಇದ್ರೆ ಡಾಕ್ಟ್ರ್, ಅವ್ರದ್ದು ಫುಲ್ ನೇಮನ್ನು ಹಾಕ್ಕೊಳ್ಳಿ. ಆಧಾರದಲ್ಲಿ ಯಾವ ಥರ ಇರುತ್ತಲ್ಲ ಆ ನೇಮನ್ನು ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ಇಲ್ಲಿ ಆಧಾರ್ ನಂಬರನ್ನು ಫಿಲಪ್ ಮಾಡ್ಕೊಳ್ಳಿ. ಅವ್ರದ್ದು 12 ಸಂಖ್ಯೆಯ ಆಧಾರ್ ನಂಬರನ್ನು ಫಿಲಪ್ ಆದಮೇಲೆ ಮತ್ತು ಅದೇ ಸೇಮ್ ಈಗ ಮುಂಚೆ ಹೆಂಗೆ ಮಾಡಿದ್ರಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್, ಇಲ್ಲಿ ಅವರು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಯರ್, ಮಂತ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಹಾಕ್ಕೊಂಡು ಈಗ ಡೇಟ್ ಆಫ್ ಬರ್ತ್ ಆಯಿತು. ಡೇಟ್ ಆಫ್ ಬರ್ತ್ ಅವರು ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತೇಳಿ ಹಾಕ್ಕೊಳ್ಳಿ. ಅವರು ಪ್ರೈಮರಿ ಅಥವಾ ಹೈಸ್ಕೂಲ್, PUC ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ನೋಡಿ ಬರ್ತಕ್ಕಂಥದ್ದು ಬ್ಯಾಂಕ್ ಡೀಟೇಲ್ಸ್. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಯಾರ್ದು ಲೇಬರ್ ಕಾರ್ಡ್ ಮಾಡಿಸ್ತಿರ್ತೀರಲ್ಲ ಅವರ ಅಕೌಂಟ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕು. ಮೊದಲನೇದಾಗಿ ಏನಪ್ಪ ಅಂದ್ರೆ ಅವ್ರ ಅಕೌಂಟ್ ನಂಬರನ್ನು ಫಿಲಪ್ ಮಾಡ್ಕೊಳ್ಳಿ. ಫಸ್ಟ್ ಅವ್ರ ಅಕೌಂಟ್ ನಂಬರನ್ನು ಫಿಲಪ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅವರು ಬ್ಯಾಂಕ್ IFSC ಕೋಡನ್ನು ಹಾಕ್ಕೊಳ್ಳಿ. ಅವರ ಬ್ಯಾಂಕ್ IFSC ಕೋಡ್ ಏನಿರುತ್ತಲ್ಲ ಅದನ್ನು ಫಿಲಪ್ ಮಾಡಿಕೊಂಡು ಫ್ಯಾಚ್ ಡೀಟೇಲ್ಸ್ ಅಂತೇಳಿ ಕೊಡಿ. ಫ್ಯಾಚ್ ಡೀಟೇಲ್ಸ್ ಅಂತೇಳಿ ಕೊಟ್ಟು ಕೂಡಲೇ ನಿಮ್ಮ ಅಕೌಂಟ್ ಡೀಟೇಲ್ಸ್ ಪೂರ್ತಿ ಬರುತ್ತೆ. ಇಲ್ಲಿ ಈ ಥರ ಬರುತ್ತೆ. ಮತ್ತು ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮೊದಲೇದಾಗಿ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಆ ಕಾಪಿಯನ್ನು ಅಪ್ಲೋಡ್ ಮಾಡಿ ಇಲ್ಲಿ ಲಾಸ್ಟ್ಗೆ ಸಬ್ಮಿಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತೇಳಿ ಬರುತ್ತೆ. ನಿಮ್ಮ ಕಾರ್ಡ್ ಆಟೋಮೆಟಿಕ್ಕಾಗಿ ರೆಡಿಯಾಗಿರುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ಬಂದು ಲಾಗಿನ್ ಅಂತ ಬಂದು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಆವಾಗಲೇ ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಜನ್ರೇಟ್ OTP ಅನ್ನಿ. ಅದಾದ ತಕ್ಷಣ ಇಲ್ಲಿ 6 ಸಂಖ್ಯೆಯ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಹಾಕ್ಕೊಂಡು ಲಾಗಿನ್ ಅಂತ ಹೇಳ್ಕೊಡಿ. ಲಾಗಿನ್ ಅಂತ ಹೇಳ್ಕೊಟ್ಮೇಲೆ ನಿಮ್ಮ ಹೊಸ ಲೇಬರ್ ಕಾರ್ಡ್ ರೆಡಿಯಾಗಿರುತ್ತೆ ಸ್ನೇಹಿತರೆ. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದು. ಅದನ್ನು ಬಂತು ನೋಡಿ ಈ ಥರ ಅಪ್ರೂವ್ಡ್ ಸಕ್ಸಸ್ಫುಲಿ. ಇಲ್ಲಿ ಈ ಕಾರ್ಡ್ ಅಂತ ಹೇಳಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದೇ ನೋಡಿ ಈಗ ನೆಕ್ಸ್ಟ್ ಹೊಸದು ಏನು ಬಂದಿದೆ ಅಲ್ಲ ಲೇಬರ್ ಕಾರ್ಡ್ ಈ ಥರ ಆಗಿ ನಿಮ್ಮಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನು ಪ್ರಿಂಟ್ ತೆಗೆದುಕೊಂಡು ಇಟ್ಕೋಬೋದು ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ. ನೀವೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಹಾಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಲ್ಲಿ ತನಕ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.